ಸಿದ್ದರಾಮಯ್ಯನವರ ಮುಂದಿರೋ ದಾರಿ ಏನಾಗಿದ್ರೆ? ಸಿದ್ದರಾಮಯ್ಯ ಐ ಥಿಂಕ್ ಇಸ್ ಆಲ್ ಆಪ್ಷನ್ಸ್ ಆರ್ ಓಪನ್ ಅನ್ಸುತ್ತೆ. ಅಲ್ಲ ಸರ್, ಕರ್ನಾಟಕದವರೇ ಆದ ಖರ್ಗೆ ಅವರು ಕರ್ನಾಟಕದಲ್ಲೇ ಆಗ್ತಿರೋ ಗೊಂದಲಗಳನ್ನು ಸರಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಅದು ಅವರ ಅಸಹಾಯಕ ಸ್ಥಿತಿನ ಏನು? ಅಲ್ಲ, ಗೊಂದಲ ಸರಿ ಮಾಡೋಕ್ಕಾಗ್ತಾ ಇಲ್ವೋ ಅಥವಾ ಈ ಗೊಂದಲದ ಸೃಷ್ಟಿಯಲ್ಲಿ ಅವರ ಪಾಲು ಇದೆಯೋ? ಅಗ್ರೆಸಿವ್ನೆಸ್ ಇದ್ರೆ ಮಾತ್ರ ಸಾಕ ಸರ್ ಸಮುದಾಯದ ನಾಯಕರು ಆಗ್ಬಿಡ್ತಾರೆ? ಸೊ ಎಸ್ಪೆಷಲಿ ಮುಸ್ಲಿಂ ನಾಯಕರಾದ ಅಗ್ರೆಸಿವ್ನೆಸ್ ಬೇಕೇ ಬೇಕು. ಈ ಏನು ಮುಸ್ಲಿಂ ನಾಯಕರನ್ನ ಟಾರ್ಗೆಟ್ ಮಾಡುವುದರ ಹಿಂದೆ ಅಥವಾ ಟಾರ್ಗೆಟ್ ಆಗುವುದರ ಹಿಂದೆ ಸೊ ಖರ್ಗೆ ಅವ್ರ ಒಪ್ಪಿಗೆ ಇರಲೇಬೇಕು. ಲೇಡೀಸ್ ಅಂಡ್ ಜೆಂಟಲ್ಮನ್, ಕಾಂಗ್ರೆಸ್ನಲ್ಲಿ ಬೆಂಕಿ ಬಿರುಗಾಳಿ. ಟಾರ್ಗೆಟ್ ಸಿದ್ದರಾಮಯ್ಯ. ಎಸ್, ಸಿದ್ದರಾಮಯ್ಯ ಕಾಂಗ್ರೆಸ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಟಾರ್ಗೆಟ್ ಆಗ್ತಾ ಇದ್ದಾರೆ. ಟಾರ್ಗೆಟ್ ಮಾಡ್ತಿರೋದು ಯಾರು? ಏನಾಗ್ತಿದೆ ಕಾಂಗ್ರೆಸ್ನಲ್ಲಿ? DK ಶಿವಕುಮಾರ್ ಹಚ್ಚಿರುವ ಕಿಚ್ಚು ಯಾವ ಮಟ್ಟಕ್ಕೆ ಜ್ವಾಲೆಯಾಗಿ ಪ್ರಜ್ವಲಿಸ್ತಾ ಇದೆ? ಆ ಬೆಂಕಿಯಲ್ಲಿ ಸಿದ್ದರಾಮಯ್ಯನವರ ಅಹಿಂದ ಕನಸು ಯಾವ ರೀತಿ ಕೊನೆಯಾಗುವ ಹಂತಕ್ಕೆ ಬಂದಿದೆ? ಈ ವಿಚಾರದ ಬಗ್ಗೆ ಮಾತನಾಡಲಿಕ್ಕೆ ಫೋಕಸ್ ಟಿವಿ ಎಡಿಟೋರಿಯಲ್ ಡೈರೆಕ್ಟರ್ ಹಾಗೂ ಹಿರಿಯ ಪತ್ರಕರ್ತರಾದಂಥ ಸನ್ಮಾನ್ಯ ಶ್ರೀ ಶಶಿಧರ್ ಭಟ್ ಸರ್ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಏನು ನಡೀತಾ ಇದೆ ಕಾಂಗ್ರೆಸ್ನಲ್ಲಿ ಅಂತ ತೀವ್ರ ಕುತೂಹಲ. ನೀವು ಒಂದು ಮಾತು ಹೇಳಿದೆ, ಟಾರ್ಗೆಟ್ ಸಿದ್ದರಾಮಯ್ಯ ಅಂತ. ಸೊ ಇಡೀ ಈಗ ನೋಡಿದರೆ ಒಂದು DK ಶಿವಕುಮಾರ್ ಅವರು ಮೈ ಕೊಡವಿ ನಿಂತಿದ್ದಾರೆ. ನಾಡು ಇಲ್ಲವೇ ಮಡಿ ಹೋರಾಟ. ಅವರ ಈಸ್ ವೆರಿ ಮಚ್ ಕ್ಲಿಯರ್. ಅವರು ಒಂದು ರೀತಿಯಲ್ಲಿ ಪಕ್ಷದ ಮೂಲಕ ಕಾಂಗ್ರೆಸ್ ಆಗು ಹೋಗಿನ ಮೇಲೆ ತಮ್ಮ ನಿಯಂತ್ರಣವನ್ನ ಪ್ರದರ್ಶಿಸ್ತಾ ಇದ್ದಾರೆ. ಅದನ್ನು ಹೇಗೆ ಮಾಡಿದ್ರು, ಏನು ಮಾಡಿದ್ರು, ಯಾರು ಹೇಳ್ಕೊಂಡಿದ್ದ ಡಿಫ್ರೆಂಟ್ ಇಶ್ಯೂ. ಅದರ ಜೊತೆಗೆ ಕಾಂಗ್ರೆಸ್ನ ಒಳಗಡೆ ಇರುವಂಥ ಸಿದ್ದರಾಮಯ್ಯನವರ ಬಗ್ಗೆ ಹೆಚ್ಚು ಒಲವಿಲ್ಲದವರು ಏನಿದ್ದಾರೆ ಅವರು ಹೆಚ್ಚು ಆಕ್ಟಿವ್ ಆಗ್ತಾ ಇದ್ದಾಗ ಕಾಣ್ತಾರೆ. ಅಂದ್ರೆ ಅವ್ರ ಬಗ್ಗೆ ಒಲವಿಲ್ಲದೆ ಇರೋರು ಅನ್ನೋ ಅರ್ಥ ನಮಗೆ ಅವರು DK ಶಿವಕುಮಾರ್ ಬಗ್ಗೆ ಒಲವಿದೆ ಅಂತಾನು ಹೇಳಕ್ಕಾಗಲ್ಲ. ಅದೇ ಹೇಳಕ್ಕಾಗಲ್ಲ. ಹೇಗೆ ಅಂತ ಅಂದ್ರೆ ಈಗ ಈ ದಾವಣಗೆರೆಯ ವಿಚಾರವನ್ನ ಏನು ಕೈಗೆತ್ತಿಕೊಂಡು ಏನು ಸಂಘರ್ಷ ನಡೀತಿದೆ, ಹಾಗೆ ನೋಡಿದ್ರೆ ಫಲಿತಾಂಶ ಬರುವವರೆಗೆ ಕಾಯಬೇಕಾಗಿತ್ತು. ಯಾರು ಸಬೋಟೇಜ್ ಮಾಡಿದ್ರು, ಇನ್ನೊಂದು ಮಾಡಿದ್ರು ಇಲ್ಲ ಅನ್ನೋದೇನಿದೆ ಅದು ನಿರ್ಧಾರ ಆಗೋದು ಯಾವಾಗ? ಕಾಂಗ್ರೆಸ್ನ ಅಧಿಕೃತ ಫಲಿತಾಂಶ ಪ್ರಕಟವಾದ ನಂತರ. ಕರೆಕ್ಟ್. ನೀವು ಅಧಿಕೃತ ಫಲಿತಾಂಶ ಬಂದ ಮೇಲೆ ನೀವು ಯಾವ್ಯಾವ ಏರಿಯಾದಲ್ಲಿ ಯಾರ್ಯಾರು ಮೋಸ ಮಾಡಿದ್ರು, ಯಾರು ಪಕ್ಷದ ವಿರುದ್ಧ ಕೆಲಸ ಮಾಡಿದ್ರು ಅನ್ನೋದೆಲ್ಲ ಗೊತ್ತಾಗೋದು. ಅದ್ರ ಮೊದಲಿಗೆ ಆಕ್ಟಿವ್ ಆಗಿದ್ದು ಯಾಕೆ? ದಿಸ್ ಫಸ್ಟ್ ಕ್ವೆಶ್ಚನ್. ಸೆಕೆಂಡ್ ಥಿಂಗ್, ಇದು ಎಲ್ಲ ಒಂದು ರೀತಿ ಪೂರ್ವ ನಿಯೋಜಿತವಾಗಿ ನಡೀತಾ ಇರಂತೆ ಕಾಣುತ್ತೆ. ಅಲ್ಲ ಸರ್, ಈಗ ಪೂರ್ವ ನಿಯೋಜಿತಕ್ಕೆ ಬರ್ತೀನಿ. ಈಗ ಕೇರಳದಲ್ಲಿ ಚುನಾವಣೆ ಇದೆ, ಪಂಚರಾಜ್ಯಗಳ ಚುನಾವಣೆ, ಇನ್ನೇನು ಮತದಾನ ಬಾಕಿ ಇದೆ. ಇಂಥ ಸಂದರ್ಭದಲ್ಲಿ ಇವರು ಮುಸ್ಲಿಮರನ್ನ ಟಾರ್ಗೆಟ್ ಮಾಡಿಬಿಡು, ಮುಸ್ಲಿಂ ನಾಯಕರನ್ನ ಅವ್ರ ಹುದ್ದೆಯಿಂದ ಕಿತ್ತಾಕಿ ಇವ್ರು ಏನು ಮೆಸೇಜ್ ಕೊಡ್ತಿದ್ದಾರೆ? ಒಂದು ಇದರ ಪರಿಣಾಮ ಇದೆಯಲ್ಲ, ಇದು ಕಾಂಗ್ರೆಸ್ ಮೇಲೆ ಯಾವ ರೀತಿ ಪರಿಣಾಮ ಆಗುತ್ತೆ ಅನ್ನೋದು ಬೇರೆ. ದಟ್ ಇಸ್ ಅ ನೆಕ್ಸ್ಟ್ ಸ್ಟೆಪ್. ಫಸ್ಟ್, ಸಿದ್ದರಾಮಯ್ಯ ವರ್ಸ DK ಶಿವಕುಮಾರ್ ಅನ್ನುವ ಫೈಟ್ ಏನಿದೆ ಅದು ಎಲ್ಲ ಒಂದು ತಾರ್ಕಿಕ ಅಂತ್ಯದವರೆಗೆ ಹೋಗುವ ಲಕ್ಷಣಗಳು ಕಾಣ್ತಾ ಇವೆ. ತಾರ್ಕಿಕ ಅಂತ್ಯನೋ ಅಥವಾ ಇಷ್ಟು ದಿನ ಬೂದಿ ಮುಚ್ಚಿದ ಕೆಂಡದಂದಿದ್ದ ಇವ್ರ ಹೋರಾಟಕ್ಕೆ ಬಹಿರಂಗವಾಗಿ ಹೋರಾಟಕ್ಕೆ ಶುರು ಮಾಡಿದ್ರು? ಅದು ಎರಡೂ ಇರ್ಬೋದು. ಬಟ್ ತಾರ್ಕಿಕ ಅಂತ್ಯ ಯಾಕೆ ಅಂತ ಅಂದ್ರೆ ಈ ಮಾಡು ಇಲ್ಲದೆ ಮಡಿ ಅನ್ನುವ ಸ್ಥಿತಿಗೆ DK ಶಿವಕುಮಾರ್ ಬಂದಾಗ ಕಾಣುತ್ತೆ. ಈಗ ಕಸ್ಕೊಂಡ್ರೆ ನನಗೆ ಅಧಿಕಾರ ಇಲ್ಲ. ಅದಕ್ಕೆ ದಾವಣಗೆರೆಯನ್ನ ಒಂದು ಅಸ್ತ್ರವನ್ನಾಗಿ ಬಳಸ್ಕೊಳ್ಳಾಗ್ತಾ ಇದೆ. ಅದು ಕೇವಲ ದಾವಣಗೆರೆಯನ್ನ ಅಸ್ತ್ರವಾಗಿ ಮಾತ್ರ ಅಲ್ಲ, ಸಿದ್ದರಾಮಯ್ಯ ಏನು ಪ್ರಶ್ನಾತೀತವಾದ ಅಹಿಂದ ನಾಯಕರು ಅಂತ ಹೇಳಲಾಗ್ತಿತ್ತೋ, ಅಹಿಂದದಲ್ಲಿ ಏನಿದೆ ಅಲ್ಪಸಂಖ್ಯಾತರವರನ್ನ ಹಿಡಿದುಕೊಂಡೆ ಅವ್ರ ಮೂಲಕ ಪ್ರೆಸ್ ಕಾನ್ಫರೆನ್ಸ್ ಮಾಡಿಸ್ತಾರೆ ಅಲ್ವಾ? ಅವ್ರ ಮೂಲಕ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ದಾವಣಗೆರೆಯಲ್ಲಿ ನಮ್ಮವರೇ ಸಬಟೇಜ್ ಮಾಡಿದ್ರು ಅಂತಾರೆ. ಅಷ್ಟೇ ಹೇಳಲ್ಲ, ಕೆಲವರು ತಾವೇ ನಾಯಕರು ಅಂತ ಅಂದ್ಕೊಂಡಿದ್ದಾರೆ, ಸಮುದಾಯದ ನಾಯಕರು ಅಂದ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಅಂದರೆ ಅದು ಹೇಳಿದ್ದು ಯಾರಿಗೆ? ಜಮೀರ್ ಅಹಮದ್ ಖಾನ್ಗೆ. ಅಂದರೆ ಜಮೀರ್ ಅಹಮದ್ ಖಾನ್ ಅವ್ರನ್ನ ಟಾರ್ಗೆಟ್ ಮಾಡುವ ಮೂಲಕ ಸಿದ್ದರಾಮಯ್ಯನವ್ರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಹೌದು. ಆದ್ರೆ ಸಿದ್ದರಾಮಯ್ಯನವರ ಇಡೀ ಅವರ ಆಟ ನೋಡಿದ್ರೆ ಏನು ಅಂದ್ರೆ ಅವರು ತಮ್ಮ ಬೆಂಬಲಿಗರನ್ನ ರಕ್ಷಣೆ ಮಾಡೋದಷ್ಟು ಅಸಹಾಯಕ ಸ್ಥಿತಿಗೆ ಬಂದ್ರ ಅಲ್ಲ ಸರ್. KN ರಾಜಣ್ಣ ಅವ್ರನ್ನ ಇದೇ ರೀತಿ ಸಂಪುಟದಿಂದ ಕಿಕ್ಔಟ್ ಮಾಡಿದ್ರು. ನೆಕ್ಸ್ಟ್ ಜಮೀರ್ ಅಹಮದ್ ಖಾನ್ ಕಿಕ್ಔಟ್ ಮಾಡ್ತೀನಿ ಅಂತಾರೆ. ಹಂಗಂದ್ರೆ ಧೀಮಂತ ನಾಯಕ ಸಿದ್ದರಾಮಯ್ಯ, ರಾಹುಲ್ ಗಾಂಧಿ ಅವರಿಗೆ ಪ್ರೀತಿ ಪಾತ್ರ ಸಿದ್ದರಾಮಯ್ಯ ಯಾಕೆ ಎಷ್ಟು ಹೆಲ್ಪ್ಲೆಸ್ ಆದ್ರು? ಅಲ್ಲ, ಅವರು ಅವ್ರದ್ದೊಂದು ಗೇಮ್ ಪ್ಲಾನ್ ಇರುತ್ತೆ. ಅವರೊಂದು ಗೇಮ್ ಪ್ಲಾನ್ ಇದ್ದಂಗೆ ಕಾಣುತ್ತೆ. ಅವರು ಈಗೇನು ರಿಯಾಕ್ಟ್ ಮಾಡ್ತಾ ಇಲ್ಲ. ಈಗ ನಾವು ಕೂತು ಮಾತನಾಡ್ತಾ ಇರೋ ಸಂದರ್ಭದಲ್ಲಿ ಬಹಳ ಬೆಳವಣಿಗೆ ಆಗ್ತದೆ. ಸಿದ್ದರಾಮಯ್ಯನವರ
ಆಪ್ತ ಸಚಿವರುಗಳು ಅವ್ರ ಮನೆಗೆ ದೌಡಾಯಿಸ್ತಾ ಇದ್ದಾರೆ, ಹ್ಮ್ ಹೋಗ್ತಾ ಇದ್ದಾರೆ, ಹ್ಮ್. ಮಾತನಾಡ್ತಾ ಇದ್ದಾರೆ, ಮಾದೇವಪುರದಿಂದ ಹಿಡಿದೆಲ್ಲ ಹೌದು. ಮಾತಾಡ್ತಾರೆ. ಅದರ ಜೊತೆಗೆ ಸಿದ್ದರಾಮಯ್ಯನವರು ಜಮೀರ್ ಅವರಿಗೆ ಫೋನ್ ಬುಲಾವ್ ಮಾಡಿದ್ದಾರೆ. ಎಸ್, ತಕ್ಷಣ ಮನೆಗೆ ಬನ್ನಿ ಅರ್ಧ ಗಂಟೆ ಒಳಗಡೆ ಅಂತ ಹೇಳಿದ್ದಾರೆ. ಹ್ಮ್. ಜಮೀರ್ ಅವರು ಸುದ್ದಿಗಾರರ ಜೊತೆ ಮಾತನಾಡಿದ್ದಾರೆ. ಸೊ ಜಮೀರ್ ಅವರು ಸುದ್ದಿಗಾರರ ಜೊತೆ ಮಾತನಾಡ್ಬಿಟ್ಟು ನಾವಾಗಲಿ ನಾವ್ಯಾರೂ ಪಕ್ಷ ವಿರೋಧಿಗಳೆಲ್ಲ ಮಾಡಿಲ್ಲ ಅನ್ನುವ ಡಿಫೆನ್ಸ್ ಮಾಡ್ತಾರೆ. ಅದ್ರ ಜೊತೆಗೆ ಆ ಜವಾಬ್ದಾರಿಯನ್ನು ಎತ್ತು ಕೆ.ಸಿ. ವೇಣುಗೋಪಾಲ್ ಮೇಲೆ ಹಾಕ್ತಿದ್ದಾರೆ. ನನಗೆ ಗೊತ್ತಿಲ್ಲ, ನಾನು ಕೆ.ಸಿ. ವೇಣುಗೋಪಾಲ್ ಕೇರಳದಲ್ಲಿ ಸ್ಟಾರ್ ಕ್ಯಾಂಪೇನರ್ ಇದ್ದರು, ನಾನು ಅಲ್ಲಿ ಮಾಡ್ತಾ ಇದ್ದೆ. ಈಗ ಏನಾಗ್ಬಿಟ್ಟಿದೆ ಸರ್ ಅಂದ್ರೆ, ಈಗ ಕೆ.ಸಿ. ವೇಣುಗೋಪಾಲ್ ಸಿದ್ದರಾಮಯ್ಯನವರಿಗೆ ಸಪೋರ್ಟಿವ್ ಆಗಿದ್ದಾರೆ, ಸುರ್ಜೇವಾಲಾ ಅವರು ಡಿ.ಕೆ. ಶಿವಕುಮಾರ್ ಸಪೋರ್ಟಿವ್ ಆಗಿದ್ದಾರೆ. ಈ ಹೈಕಮಾಂಡ್ ಮಟ್ಟದಲ್ಲೂ ಈ ಬಣ ಕಾಂಗ್ರೆಸ್ದು ಬಣ ಇದೆಯಲ್ಲ ಸರ್, ಇದು ಹೀನಾಯ ಸ್ಥಿತಿ ಕಾಂಗ್ರೆಸ್ ಅಂತ ತಂದು ನಿಲ್ಲಿಸ್ತಾ ಇದೆ. Yes. ಇದ್ರ ಮುಂದುವರಿದ ಭಾಗ ಟಾರ್ಗೆಟ್ ಸಿದ್ದರಾಮಯ್ಯ ಅನ್ನೋ ಥರ ಆದರೆ ಸಿದ್ದರಾಮಯ್ಯನವ್ರ ನಡೆ ಯಾವ ಥರ ಇರ್ಬೋದು ಈಗ? ಅದ್ರ ಜೊತೆಗೆ ಏನಿದೆ, ಇಡೀ ಈ ಬೆಳವಣಿಗೆಯ ಜವಾಬ್ದಾರಿ ಏನಿದೆ, ಇದು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವ್ರಿಗೆ ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ, ಖರ್ಗೆ ಅವರಿಗಂತೂ ಗೊತ್ತಿದೆ ಅಲ್ವಾ? ಅಂದರೆ ಖರ್ಗೆ ಆ್ಯಸ್ ಎ ಪಾರ್ಟಿ ಪ್ರೆಸಿಡೆಂಟ್ he will have to take the responsibility. ಅಲ್ಲ ಸರ್, ಕರ್ನಾಟಕದವರೇ ಆದ ಖರ್ಗೆ ಅವರು ಕರ್ನಾಟಕದಲ್ಲೇ ಆಗ್ತಿರೋ ಗೊಂದಲಗಳನ್ನು ಸರಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಅದು ಅವರ ಅಸಹಾಯಕ ಸ್ಥಿತಿನ ಏನು? ಅಲ್ಲ, ಗೊಂದಲ ಸರಿ ಮಾಡೋಕ್ಕಾಗ್ತಾ ಇಲ್ವೋ ಅಥವಾ ಈ ಗೊಂದಲದ ಸೃಷ್ಟಿಯಲ್ಲಿ ಅವರ ಪಾಲು ಇದೆಯೋ? ಯಾಕೆಂದ್ರೆ ಪರ್ಸನಲ್ ರಿಲೇಷನ್ಸ್ಗಳಿರ್ತಾವಲ್ಲ, ಸಿದ್ದರಾಮಯ್ಯ ಮತ್ತು ಖರ್ಗೆ ಅವ್ರ ರಿಲೇಷನ್ಗಳು ಹೇಗಿದೆ ಏನಿದೆ ಈಗ ಚರ್ಚೆ ಮಾಡೋದಕ್ಕೆ ಬೇಡ. ಹೌದು. ಆದರೆ ಈ ಏನು ಮುಸ್ಲಿಂ ನಾಯಕರನ್ನ ಟಾರ್ಗೆಟ್ ಮಾಡುವುದರ ಹಿಂದೆ ಅಥವಾ ಟಾರ್ಗೆಟ್ ಆಗುವುದರ ಹಿಂದೆ ಸೊ ಖರ್ಗೆ ಅವ್ರ ಒಪ್ಪಿಗೆ ಇರಲೇಬೇಕು. ಕರೆಕ್ಟ್. ಖರ್ಗೆ ಅವ್ರ ಒಪ್ಪಿಗೆ ಮಾಡಕ್ಕೆ ಯಾರೋ ಹೈಕಮಾಂಡ್ ನಾಯಕರು ಗ್ರೀನ್ ಸಿಗ್ನಲ್ ಕೊಟ್ಟಿರ್ತಾರೆ, ಅವರೇ ಕೊಟ್ಟಿರ್ಬೇಕು ಅವ್ರಿಗೆ ಅಂದಮೇಲೆ. ಯಾಕೆಂದ್ರೆ ಒಂದು ಇನ್ಯಾರೋ ಆಗಿದ್ರೆ ಇಂತಹ ಬೆಳವಣಿಗೆಯಲ್ಲಿ ತಕ್ಷಣದ ಈ ಆಕ್ಷನ್ಗಳು ರಿಯಾಕ್ಷನ್ಗಳೇನಿವೆ ಇದು ಬೇರೆ ಏನೋ ಒಂದು ಸಂದೇಶವನ್ನು ಕೊಡ್ತಾ ಇದೆ, ಸಮಥಿಂಗ್ ಸೀರಿಯಸ್ ಕಾಂಗ್ರೆಸ್ ಪಾರ್ಟಿ. ಹೌದು. ಕಾಂಗ್ರೆಸ್ನಲ್ಲಿ ಸರ್ ಈಗ ಒಂದು ರೀತಿ ಮಾತುಗಳು ಕೇಳಿ ಬರ್ತಾ ಇದ್ವು. ಈಗ ಬಾಗಲಕೋಟೆ ಉಪಚುನಾವಣೆ ಮತ್ತು ದಾವಣಗೆರೆ ಉಪಚುನಾವಣೆ ನಂತರ ಪರಿಸ್ಥಿತಿ ಬದಲಾಗುತ್ತೆ, ಸರ್ಕಾರದ ರೂಪುರೇಷೆಗಳು ಬದಲಾಗ್ತವೆ ಅನ್ನೋದು. ಆಮೇಲೆ 30 ಜನ ಹೋಗ್ಬಿಟ್ಟು ದೆಹಲಿಯಲ್ಲಿ ಕೂತಿದ್ದಾರೆ, ಅವರು ಒಂದು ಡೆಡ್ಲೈನ್ ಕೊಡ್ತಾ ಇದ್ದಾರೆ, ನಮಗೆ ಹಿಂಗಿದೆ ಹಂಗಂಗದೆ ಅಂತ. ಹೌದು, ಮೇ 15 ಒಳಗಡೆ. ಹೌದು. ಅಂದ್ರೆ ಇದೇನು ಹೈಕಮಾಂಡ್ ಸವಾರಿ ಮಾಡೋ ತರ ಆಯ್ತಲ್ಲ ಸರ್? ಕ್ಲಾಸಿಕ್ ಅಂದ್ರೆ ಈ ಡೆಡ್ಲೈನ್ ಕೊಡ್ತಿರುವ ಗುಂಪು ಯಾರ್ದು? ಸಿದ್ದರಾಮಯ್ಯನವರೇ ಗುಂಪು. ಸಿದ್ದರಾಮಯ್ಯ ಒಂದ್ ಕಡೆ ಸಿದ್ದರಾಮಯ್ಯನವ್ರ ಗುಂಪು ಸಂಪುಟ ಪುನರ್ರಚನೆಯ ಬಗ್ಗೆ ಮಾತನಾಡ್ತಾ ಅಧಿಕಾರ ಹಂಚಿಕೆಯ ಸೂತ್ರ ನೇಪಥ್ಯದಲ್ಲೇ ಇರುವ ಒಂದು ಯತ್ನವನ್ನು ಮಾಡ್ತಾರೆ. ಹೌದು. ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಆಪ್ತರನ್ನ ಟಾರ್ಗೆಟ್ ಮಾಡ್ತಾ ಅವರನ್ನ ನಿಶಸ್ತ್ರೀಕರಣಗೊಳಿಸುವ ಕ್ರಿಯೆಯಲ್ಲಿ ನಿರತರಾಗಿದ್ದಾರೆ. ಹೌದು. ಅವ್ರಿಗೆ ಶಸ್ತ್ರಗಳು ಇರಕೂಡುದು, ಅವ್ರು ತಲೆಬಾಗ್ಬೇಕು. ಅಲ್ಲ ಸರ್, ಈಗ ಮತ್ತೊಂದೇನಾಗುತ್ತೆ ಅಂದರೆ, ಈಗ ದಾವಣಗೆರೆ ವಿಚಾರಕ್ಕೆ ನಾವು ಮತ್ತೆ ಬರೋದಾದ್ರೆ, ಮೂಲ ಚರ್ಚೆಗೆ ಬರೋದಾದರೆ ಸರ್, ಈಗ ಅಲ್ಪಸಂಖ್ಯಾತರ ಸ್ವಾಭಿಮಾನ ಟಿಕೆಟ್ ಕೇಳಿದ್ದವರು ಅಲ್ವಾ ಸರ್? ಅಲ್ಪಸಂಖ್ಯಾತರ ಸ್ವಾಭಿಮಾನ ಕಾಂಗ್ರೆಸ್ಸಿಗೆ ಅಸಿಸ್ಟು ಅಂತ ಪರಿಗಣಿಸಕ್ಕೆ ಹೆಂಗೆ ಸಾಧ್ಯ? ದಟ್ ಇಸ್ ಅ ಬಿಗ್ ಕ್ವಶನ್. ಅಂದರೆ ನಾವು ಹೇಳ್ತಾ ಇರೋದು, ಈ ಯಾರು ಅಲ್ಪಸಂಖ್ಯಾತರಿದ್ದಾರೆ, ಅಲ್ಪಸಂಖ್ಯಾತರೆಲ್ಲ ಸಿದ್ದರಾಮಯ್ಯನವರ ಬೆಂಬಲಿಗರು ಅನ್ನೋ ತೀರ್ಮಾನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಂದಿದೆಯಾ? ಆ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಟಾರ್ಗೆಟ್ ಮಾಡಬೇಕು ಅಂದ್ರೆ ಅಲ್ಪಸಂಖ್ಯಾತರು ಟಾರ್ಗೆಟ್ ಮಾಡೋ ಅನ್ನೋ ಮನಸ್ಥಿತಿಗೆ ಡಿ.ಕೆ. ಶಿವಕುಮಾರ್, ಖರ್ಗೆ ಅವರು ಬಂದಿದ್ದಾರಾ? ದಿಸ್ ಇಸ್ ಕ್ವಶನ್. ಅದಿಲ್ಲ ಅಂತ ಅಂದ್ರೆ ಈ ತಕ್ಷಣ ಕ್ರಮ ಕೈಗೊಳ್ಳುವುದಕ್ಕೆ ಕಾರಣಗಳೇ ಇರಲಿಲ್ಲ. ಹಂಗಾದ್ರೆ ಈ ಅಲ್ಪಸಂಖ್ಯಾತರ ವಿರೋಧಿ ಈಗ ಸಿದ್ದರಾಮಯ್ಯನವರು ಆಗ್ತಾರೆ, ಡಿ.ಕೆ. ಶಿವಕುಮಾರ್ ವಿಲ್ ಹ್ಯಾವ್ ಟು ಫೇಸ್ ದ ಮ್ಯೂಸಿಕ್ ನಾ. ಮತ್ತು ಅವ್ರು ಇಟ್ಕೊಂಡಿದ್ದಾರಲ್ಲ, ಅವರ ಈ ಬೆಂಬಲಕ್ಕಿರುವ ಒಬ್ಬಿಬ್ಬರು 3 ಜನ ಅವರೊಂಥರ ಮುಸ್ಲಿಂ ಸಮುದಾಯದ ನಾಯಕರು ಅಂತ ಅನ್ಸ್ಕೊಳ್ಳಾಗೇ ಇಲ್ಲ ಅವರು. ಅಲ್ಲ, ಸಿದ್ದರಾಮಣ್ಣನ ಹಿಂಬಾಲಕರು ಅಷ್ಟೇ. ಅವರು ಅದ್ರ ಜೊತೆಗೆ ಒಂದು ತಾತ್ವಿಕವಾದ ಒಂದು ಸರ್, ಈಗ ಸಿದ್ದರಾಮಯ್ಯನವ್ರು ಇಲ್ಲ ಅಂದ್ರೆ ಮುಸ್ಲಿಂ ನಾಯಕ ಜಮೀರ್ ಅಹಮದ್ ಖಾನ್ ಜೀರೋ. ಅಲ್ಲಲ್ಲ, ಸಿದ್ದರಾಮಯ್ಯನವ್ರ ಪಕ್ಕದಲ್ಲಿ ಇಲ್ಲ ಅಂದ್ರೆ ಸರ್, ಸಿದ್ದರಾಮಯ್ಯನವ್ರ ಪಕ್ಕದಲ್ಲಿ ಇಲ್ಲ ಅಂದ್ರೆ ದಲಿತ ನಾಯಕ H.C. ಮಾದೇವಪ್ಪ ಇಸ್ ಅ ಬಿಗ್ ಜೀರೋ. ಅಲ್ಲಲ್ಲ, ನೀವು ಈ ರೀತಿ ವಿಮರ್ಶೆ ಮಾಡಬಹುದು. ಅಥವಾ ಬಿಗ್ ಜೀರೋ ಆದವರು ಸಿದ್ದರಾಮಯ್ಯನ ಕಾರಣಕ್ಕೆ ಈಗ ನಾಯಕರಾಗ ಹೊರಟಿದ್ದಾರೆ ಅಂತ ಅಲ್ವಾ? ಆ ರೀತಿನೂ ಹೇಳಕ್ ಸಾಧ್ಯ ಇದೆ. ಆದ್ರೆ ಡಿ.ಕೆ. ಶಿವಕುಮಾರ್ ಜೊತೆಗೆ ಇರುವವರು ಇದಾರಲ್ಲ, ಒಂದು ಸಮುದಾಯದ ನಾಯಕರು ಅನ್ನುವ ಹಂತಕ್ಕೆ ಬಂದಿಲ್ಲ. ಹ್ಯಾರಿಸ್ ತಗೊಳ್ಳಿ, ಅವರು ಮುಸ್ಲಿಂ ಅಂತಾನೆ ಅನ್ಸಲ್ಲ. ಅದ್ರ ಜೊತೆಗೆ ನಮ್ಮ ಶಿವಾಜಿನಗರದ ರಿಜ್ವಾನ್ ಅವರಿರ್ಲಿ, ಅಂದ್ರೆ ಸಲೀಂ ಅಹಮದ್, ಒಂದು ಸಮುದಾಯದ ನಾಯಕರ ಆಗಬೇಕು. ಅವರಿಗೆ ಒಂದು ಅಗ್ರೆಸಿವ್ನೆಸ್ ಇದ್ರೆ ಮಾತ್ರ ಸಾಕ ಸರ್ ಸಮುದಾಯದ ನಾಯಕರ? ಎಸ್ಪೆಷಲಿ ಮುಸ್ಲಿಂ ನಾಯಕರಾದ ಅಗ್ರೆಸಿವ್ನೆಸ್ ಬೇಕೇ ಬೇಕು. ಉಳಿದ ಸಮುದಾಯಗಳಿಗೆ ಹಾಗಿರಲ್ಲ. ಅದು ಯಾಕೆಂದ್ರೆ ನಾವು ಇನ್ನೊಂದು ತರ ಚರ್ಚೆ ಮಾಡಿ, ಯಾವ ಒಬ್ಬ ಮುಸ್ಲಿಂ ನಾಯಕರಿಗೆ ಅಗ್ರೆಸಿವ್ನೆಸ್ ಇಲ್ವೋ ಆತ ಆ ಸಮುದಾಯದ ನಾಯಕನಾಗಲ್ಲ. ಫೈನಲಿ ಸರ್, ಸಿದ್ದರಾಮಯ್ಯನವರ ಮುಂದಿರೋ ದಾರಿ ಏನಾಗಂದ್ರೆ?
ಸಿದ್ದರಾಮಯ್ಯ ಐ ಥಿಂಕ್ ಇಸ್ ಆಲ್ ಆಪ್ಷನ್ಸ್ ಆರ್ ಓಪನ್ ಅನ್ಸುತ್ತೆ. ಅವ್ರು ಯಾವಾಗಲೂ ಆ ಆಪ್ಷನ್ ಓಪನ್ ಮಾಡಲ್ಲ. ಅದೇನೋ ಗೊತ್ತಾಗಲ್ಲ. ಈಸ್ ಎ ವೆರಿ ವೆರಿ ಕ್ಯಾಲ್ಕುಲೇಟಿವ್ ಮ್ಯಾನ್. ಅವ್ರಿಗೆ ಈಗ ಮೌನವಾಗಿದ್ದಾರೆ. ಅವ್ರಿಗೆ ಗೊತ್ತಿದೆ ಈಗ ಅವರ ಆಪ್ತೇಷ್ಟರನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ. ಅದಕ್ಕೆ ಸುಮ್ಮನೆ ಕೂತ್ಕೊಳ್ಳೋ ಅವ್ರು ಇನ್ನೇನೋ ಪ್ಲ್ಯಾನ್ ಮಾಡ್ತಿದ್ದಾರೆ. ಇವತ್ತೇನೋ ಅವರ ಆಪ್ತರೆಲ್ಲ ಏನು ಮನೆಗೆ ಹೋಗ್ತಿದ್ದಾರೆ, ಅವ್ರು ಏನೋ ಚರ್ಚೆ ಮಾಡ್ತಿದ್ದಾರೆ ವಾಟ್ ಟು ಡೂ ನೆಕ್ಸ್ಟ್ ಅಂತ. ಸೊ ಅದರಿಂದ ಇದೊಂದು ಚರ್ಚೆ ಮಾಡಿ ಹೊರಗೆ ಬಂದ್ಮೇಲೆ ಇಲ್ಲ ಊಟಕ್ಕೆ ಕರೆದಿದ್ರು ಹೋಗಿದ್ವಿ ಬಿಡ್ತಾರೆ. ಒಂದು ಕುತೂಹಲಕರವಾದ ಒಂದು ದಿಕ್ಕಿನತ್ತ ರಾಜ್ಯ ರಾಜಕಾರಣ ಹೋಗ್ತಾ ಇದೆ. ದ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ವಿಲ್ ಸಫರ್ ಅನುಮಾನನೇ. ಎಸ್ ಸರ್, ಥ್ಯಾಂಕ್ ಯು ಸರ್ ಇಷ್ಟೊತ್ತು ಭಾಗವಹಿಸಿ ಮಾತನಾಡಿದ್ದಕ್ಕೆ. ನೋಡಿದ್ರಲ್ಲ, ಇದು ಶಶಿಧರ್ ಭಟ್ರು ಹೇಳುವಂಥ ಮಾತು. ಪಕ್ಕ ಅವ್ರು ಹೇಳೋದು ಒಂದೇ ಮಾತು, ಆನೆ ನಡೆದಿದ್ದೇ ದಾರಿ ಅಲ್ಲ, ಈಗ ಟಗರು ನಡೆದಿದ್ದು ದಾರಿ ಅನ್ನೋ ಥರದ ಮಾತನ್ನು ಸಿದ್ದರಾಮಯ್ಯನವ್ರು ಹೇಳ್ತಾರೆ. ಟಗರು ಸಿದ್ದರಾಮಯ್ಯ ಮುಂದೆ ಯಾವ ದಿಕ್ಕಿನತ್ತ ಹೋಗ್ತಾರೆ, ಯಾವ ಹೆಜ್ಜೆ ಇಡ್ತಾರೆ. ಯಾಕಂದರೆ ಸಿದ್ದರಾಮಯ್ಯನವರ ನಡೆಯನ್ನು ನೋಡಿರೋರು ಯಾವತ್ತೂ ಕೂಡ ಅವ್ರ ರಾಜಕೀಯ ತೀರ್ಮಾನಗಳನ್ನು ಯಾವ್ಯಾವ ಆಲೋಚನೆಗಳ ಮೇಲೆ ಯಾವ್ಯಾವ ತಳಹದಿಯ ಮೇಲೆ ತಗೊಳ್ತಾರೆ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಹಾಗಾಗಿ ಸಿದ್ದರಾಮಯ್ಯನವರ ನಡೆ ನಿಗೂಢವಾಗಿದೆ. ಎರಡೂ ಉಪಚುನಾವಣೆಯ ಫಲಿತಾಂಶಕ್ಕೂ ಮೊದಲು ಕರ್ನಾಟಕ ರಾಜ್ಯದಲ್ಲಿ ಬೇರೆ ರೀತಿಯ ರಾಜಕಾರಣ ಶುರುವಾದರೆ ಅತಿಶಯೋಕ್ತಿ ಏನಲ್ಲ. ಇದಾಗಿತ್ತು ಖ್ಯಾತ ಪತ್ರಕರ್ತರು ಹಾಗೂ ಫೋಕಸ್ ಟಿವಿ ಎಡಿಟೋರಿಯಲ್ ಡೈರೆಕ್ಟರ್ ಶಶಿಧರ್ ಭಟ್ ಅವರ ಜೊತೆಗಿನ ವಿಶೇಷ ಸಂವಾದ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ. ಸಿದ್ದರಾಮಯ್ಯನವರ ಮುಂದಿರೋ ದಾರಿ ಏನಾಗಿದ್ರೆ? ಸಿದ್ದರಾಮಯ್ಯ ಐ ಥಿಂಕ್ ಇಸ್ ಆಲ್ ಆಪ್ಷನ್ಸ್ ಆರ್ ಓಪನ್ ಅನ್ಸುತ್ತೆ. ಅಲ್ಲ ಸರ್, ಕರ್ನಾಟಕದವರೇ ಆದ ಖರ್ಗೆ ಅವರು ಕರ್ನಾಟಕದಲ್ಲೇ ಆಗ್ತಿರೋ ಗೊಂದಲಗಳನ್ನು ಸರಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಅದು ಅವರ ಅಸಹಾಯಕ ಸ್ಥಿತಿನ ಏನು? ಅಲ್ಲ, ಗೊಂದಲ ಸರಿ ಮಾಡೋಕ್ಕಾಗ್ತಾ ಇಲ್ವೋ ಅಥವಾ ಈ ಗೊಂದಲದ ಸೃಷ್ಟಿಯಲ್ಲಿ ಅವರ ಪಾಲು ಇದೆಯೋ? ಅಗ್ರೆಸಿವ್ನೆಸ್ ಇದ್ರೆ ಮಾತ್ರ ಸಾಕ ಸರ್ ಸಮುದಾಯದ ನಾಯಕರು ಆಗ್ಬಿಡ್ತಾರೆ? ಸೊ ಎಸ್ಪೆಷಲಿ ಮುಸ್ಲಿಂ ನಾಯಕರಾದ ಅಗ್ರೆಸಿವ್ನೆಸ್ ಬೇಕೇ ಬೇಕು. ಈ ಏನು ಮುಸ್ಲಿಂ ನಾಯಕರನ್ನ ಟಾರ್ಗೆಟ್ ಮಾಡುವುದರ ಹಿಂದೆ ಅಥವಾ ಟಾರ್ಗೆಟ್ ಆಗುವುದರ ಹಿಂದೆ ಸೊ ಖರ್ಗೆ ಅವ್ರ ಒಪ್ಪಿಗೆ ಇರಲೇಬೇಕು.